ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಶಾಲಿನಿ ಕೈಪಾಕ. ನಾನು ಇವತ್ತಿನ ವಿಡಿಯೋದಲ್ಲಿ ಗರ್ಗರಿಯಾಗಿ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು. ಈ ರೀತಿ ಗರ್ಗರಿಯಾಗಿ ನಿಪ್ಪಟ್ಟನ್ನ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಕುಕಿಂಗ್ ವಿಡಿಯೋಸ್ಗೋಸ್ಕರ ಶಾಲಿನಿ ಕೈಪಾಕ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವಾಗ ಮಾಡೋ ವಿಧಾನ ನೋಡೋಣ. ಮೊದಲು ಒಂದು ಮಿಕ್ಸರ್ ಜಾರ್ಗೆ ಕಡಲೆನ ತಗೊಳ್ತಾ ಇದ್ದೀನಿ. ಹುರ್ಗಡ್ಲೆ 3/4 ಕಪ್ ಆಗೋಷ್ಟು ಹುರ್ಗಡ್ಲೆನ ತಗೊಳ್ತಾ ಇದ್ದೀನಿ. ನಾವು ಮೆಷರ್ಮೆಂಟ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ನಿಪ್ಪಟ್ಟು ಅನ್ನೋದು ಸ್ವಲ್ಪನೂ ಕೂಡ ಹೊಡೆಯೋದಿಲ್ಲ. ಅದೇ ಕಪ್ ಅಳತೆಯಲ್ಲಿ 3/4 ಕಪ್ ಆಗೋಷ್ಟು ಕಡಲೆ ಬೀಜನ ಹುರಿದು ತಗೊಳ್ತಾ ಇದ್ದೀನಿ. ಸಿಪ್ಪೆ ತೆಗಿಯೋ ಅವಶ್ಯಕತೆ ಏನಿಲ್ಲ. ಕಡಲೆ ಬೀಜ ಸ್ವಲ್ಪ ತಣ್ಣಗಾದ್ಮೇಲೆ ಕಡಲೆ ಬೀಜನ ಹಾಕ್ಕೊಂಡು 2 ಅಥವಾ 3 ಕಡ್ಡಿ ಕರಿಬೇವಿನೆಲೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 3/4 ಕಪ್ ಆಗುವಷ್ಟು ಕರಿಬೇವನ್ನ ಹಾಕ್ಕೊಂಡು ಇದನ್ನು ಯಾವುದೇ ನೀರು ಕೂಡ ಸೇರಿಸ್ದಂಗೆ ತರಿಯಾಗಿ ಪೌಡರ್ ಮಾಡಿ ಇಟ್ಕೋಬೇಕು. ತುಂಬ ನೈಸಾಗಿ ಪೌಡರ್ ಮಾಡ್ಕೋಬಾರ್ದು. ನೋಡಿ, ಈ ರೀತಿ ಕೋರ್ಸಾಗಿ ಪೌಡರ್ ಮಾಡಿ ಇಟ್ಕೋಬೇಕು. ಕಡಲೆ ಮತ್ತು ಕಡಲೆ ಬೀಜ ಇದಿಷ್ಟನ್ನು ತರಿಯಾಗಿ ಪೌಡರ್ನ ಮಾಡಿ ಇಟ್ಕೋಬೇಕು. ಇವಾಗ ಪುಡಿ ಮಾಡ್ಕೊಂಡಿರೋಂಥ ಕಡಲೆ ಮತ್ತು ಕಡಲೆ ಬೀಜನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಪೌಡರ್ ಆದರೆ ಸಾಕು, ತುಂಬ ಜಾಸ್ತಿ ಪೌಡರ್ ಮಾಡ್ಕೊಳ್ಳೋದು ಬೇಡ. ಕರಿಬೇವನ್ನ ರುಬ್ಬೋದಕ್ಕೆ ಕೂಡ ಹಾಕೋಬೋದು ಅಥವಾ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಕಡಲೆ ಬೀಜ ಮತ್ತು ಕಡಲೆನ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. ಇವಾಗ 3/4 ಕಪ್ ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 3 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಬೇಕಾದರೆ ಅಕ್ಕಿ ಹಿಟ್ಟನ್ನು ಕೂಡ ಜಾಸ್ತಿ ಹಾಕೋಬೋದು. ಇವಾಗ ಕ್ವಾಂಟಿಟಿ ನೋಡಿ ಬೇಕಾದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಒಂದು ಅರ್ಧ ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಎಳ್ಳು ಹಾಕ್ಕೊಂಡಾದ್ಮೇಲೆ 1 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. 3/4 ಸ್ಪೂನ್ ಜೀರಿಗೆ ಸೇರಿಸ್ಕೊಂಡ್ರೆ ಸಾಕು. ಖಾರ ನೋಡಿಕೊಂಡು ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ ಪೌಡರ್ನ ಹಾಕೋಬೇಕು. ನಾನಿಲ್ಲಿ 1.5 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಪೌಡರ್ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೀವು ಒಂದ್ಸಲ ನಿಪ್ಪಟ್ಟನ್ನ ಟ್ರೈ ಮಾಡಿ. ಸ್ವಲ್ಪನೂ ಕೂಡ ಒಡೆಯೋದಾಗಲಿ ಅಥವಾ ತುಂಬ ರಫ್ ಆಗೋದಾಗಲಿ ಏನೂ ಆಗಲ್ಲ. ನೋಡಿ, ಇವಾಗ ಮತ್ತೆ ಒಂದ್ಸಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟನ್ನು ಈ ರೀತಿ ಪ್ರೆಸ್ ಮಾಡಿದ್ರೆ ಈ ರೀತಿ ಸ್ವಲ್ಪ ಉಂಡೆ ಥರ ಬರಬೇಕು. ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1.5 ಅಥವಾ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಕಾಯಿಸಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಕೂಡ ಬರುತ್ತೆ. ದಾಲ್ಡಾ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಏನನ್ನು ಯೂಸ್ ಮಾಡ್ತಾ ಇಲ್ಲ. ಈ ರೀತಿ ಬಿಸಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಹೊಂದಿಸ್ಕೋಬೇಕು. ಹಿಟ್ಟಿನ ಜೊತೆ ಎಣ್ಣೆ ಎಲ್ಲದಕ್ಕೂ ಚೆನ್ನಾಗಿ ಬೆರಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರನ್ನು ಹಾಕೋಬೇಕು. ಒಂದೇ ಸಲ ನೀರು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಅಥವಾ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇದ್ರೂ ತೊಂದರೆ ಇಲ್ಲ. ತುಂಬ ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಏನಾದರೂ ತೆಳುವಾಯಿತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಕಲಸಿ ಇಟ್ಕೋಬೇಕು. ನೋಡಿ, ಈ ರೀತಿ ಮಧ್ಯ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ತುಂಬಾ ಹಿಟ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಅದಕ್ಕೆ ಹಿಟ್ಟನ್ನು ಕಲಸ್ಕೋಬೇಕು. ತುಂಬ ಗಟ್ಟಿನೂ ಕೂಡ ಇಲ್ಲ ಅಥವಾ ತುಂಬ ತೆಳುವಾಗಿನೂ ಕೂಡ ಇಲ್ಲ ಹಿಟ್ಟು. ಈ ರೀತಿ ಹಿಟ್ಟನ್ನು ನಾದ್ಕೊಂಡು ಒಂದು 5ರಿಂದ 10 ನಿಮಿಷ ನೆನೆಯೋದಕ್ಕೆ ಇಟ್ಟರೆ ಸಾಕು. ಈ ರೀತಿ ಹಿಟ್ಟನ್ನು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾದಿ ಇಟ್ಕೊಂಡ್ರೆ ಹಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ. ಹಿಟ್ಟು ಚೆನ್ನಾಗಿ 10 ನಿಮಿಷ ನೆಂದಿದೆ. ಇವಾಗ ನಾನಿಲ್ಲಿ ಒಂದು ಪ್ರೆಸರ್ ಸಹಾಯದಿಂದ ನಿಪ್ಪಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚಿಕ್ಕ ಉಂಡೆಗಳನ್ನಾಗಿ ಮೊದಲೇ ಮಾಡಿಟ್ಕೊಂಡ್ರೆ ನಿಪ್ಪಟ್ಟನ್ನು ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ, ಬೇಗ ಕೂಡ ಆಗುತ್ತೆ. ನೋಡಿ, ನಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಉಂಡೆನ ಮಾಡಿಟ್ಕೋಬೇಕು. ತುಂಬ ದಪ್ಪಾಗಿ ಉಂಡೆನ ಮಾಡಿಟ್ಕೋಬಾರ್ದು. ಮೀಡಿಯಮ್ ಸೈಜಲ್ಲಿ ಈ ರೀತಿ ಎಲ್ಲ ಉಂಡೆನೂ ಕೂಡ ಮಾಡಿ ಒಂದು ಬಟ್ಟೆನ ಮುಚ್ಚಿ ಇಟ್ಕೊಂಡ್ರೆ ಹಿಟ್ಟು ಒಣಗೋದಿಲ್ಲ. ನಾನಿವಾಗ ನಿಪ್ಪಟ್ಟು ಮಾಡೋದಕ್ಕೆ ಉಂಡೆನ ಮಾಡಿಟ್ಕೊಳ್ತಾ ಇದ್ದೀನಿ. ಎಲ್ಲ ನಿಪ್ಪಟ್ಟು ಮಾಡೋದಕ್ಕೆ ಕೂಡ ಈ ರೀತಿ ಸಣ್ಣದಾಗಿ ಉಂಡೆನ ಮಾಡಿಟ್ಕೊಂಡಿದ್ದೀನಿ. ನೀವು ಯಾವ ಸೈಜಲ್ಲಿ ಬೇಕೋ ಆ ರೀತಿ ಮಾಡಿಟ್ಕೊಳ್ಳಿ. ಸ್ವಲ್ಪ ಆಯಿಲ್ ಕವರ್ಗೆ ಸ್ವಲ್ಪ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು 2 ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ನಿಪ್ಪಟ್ಟು ಉಂಡೆನ ಈ ರೀತಿ ಇಟ್ಟು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ಆಯಿತು. ನಿಪ್ಪಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ದಪ್ಪಾಗಿನೂ ಕೂಡ ಪ್ರೆಸ್ ಮಾಡ್ಕೋಬಾರ್ದು ಅಥವಾ ತುಂಬ ತೆಳುವಾಗಿನೂ ಕೂಡ ಪ್ರೆಸ್ ಮಾಡ್ಕೋಬಾರ್ದು. ಇದು ಸ್ವಲ್ಪ ದೊಡ್ಡದಾಗಿ ನಾನು ತೋರಿಸ್ತಾ ಇದ್ದೀನಿ. ಬೇಕು ಅಂತಂದರೆ ಸ್ವಲ್ಪ ಚಿಕ್ಕದಾಗಿನೂ ಕೂಡ ನಿಪ್ಪಟ್ಟನ್ನ ಪ್ರೆಸ್ ಮಾಡ್ಕೋಬೋದು. ನನಗೆ ಸ್ವಲ್ಪ ದಪ್ಪ ಇದ್ದರೆ ನಿಪ್ಪಟ್ಟು ಇಷ್ಟ ಆಗಲ್ಲ, ಹಂಗಾಗಿ ನಾನು ತೆಳುವಾಗಿ ನಿಪ್ಪಟ್ಟನ್ನ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ. ನೋಡಿ, ನಿಧಾನವಾಗಿ ನಿಪ್ಪಟ್ಟನ್ನು ಬಿಟ್ಟು ಈ ರೀತಿ ತೇಲ್ಬೇಕು ನಿಪ್ಪಟ್ಟು. ಆವಾಗ ಚೆನ್ನಾಗಿ ಎಣ್ಣೆ ಕಾಯ್ದಿರುತ್ತೆ. ಸ್ವಲ್ಪ ಹಿಟ್ಟನ್ನು ಹಾಕಿ ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಈ ರೀತಿ ನಿಪ್ಪಟ್ಟನ್ನು ಹಾಕಿ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಹಾಕಿದ ತಕ್ಷಣ ನಿಪ್ಪಟ್ಟನ್ನ ಟಚ್ ಮಾಡಬಾರ್ದು. 1 ನಿಮಿಷ ಅಥವಾ 2 ನಿಮಿಷ ಆದಮೇಲೆ
ಈ ರೀತಿ ಫ್ಲಿಪ್ ಮಾಡಿಕೊಂಡು ನಿಪ್ಪಟ್ಟನ್ನ ಬೇಯಿಸ್ಕೋಬೇಕು. ನೋಡಿ ಇವಾಗ ಮತ್ತೊಂದು ನಿಪ್ಪಟ್ಟನ್ನ ಇದೇ ರೀತಿ ಲೈಟಾಗಿ ಪ್ರೆಸ್ ಮಾಡಿ ನಾನು ನಿಪ್ಪಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ನಿಪ್ಪಟ್ಟನ್ನ ಒಂದ್ಸಲ ಟ್ರೈ ಮಾಡಿ. ಈ ರೀತಿ ಹಪ್ಪಳ ಪ್ರೆಸರ್ ಯೂಸ್ ಮಾಡಿಕೊಂಡು ತುಂಬಾ ಸುಲಭವಾಗಿ ಬೇಗನೆ ಕೂಡ ನಿಪ್ಪಟ್ಟನ್ನು ರೆಡಿ ಮಾಡ್ಕೋಬೋದು. ನೋಡಿ ಇವಾಗ ಮತ್ತೆ ಒಂದು ನಿಪ್ಪಟ್ಟನ್ನ ಪ್ರೆಸ್ ಮಾಡಿ ಈ ರೀತಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ನಿಪ್ಪಟ್ಟನ್ನು ಸ್ವಲ್ಪ ಸೈಡ್ಗೆ ಮಾಡಿ ಈ ರೀತಿ ನಿಪ್ಪಟ್ಟನ್ನ ಹಾಕ್ಕೊಂಡು ಎರಡೂ ಕಡೆ ಒಂದು 3ರಿಂದ 4 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನಿಪ್ಪಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಸೀಸೋದಕ್ಕೆ ಹೋಗಬೇಡಿ, ಎಣ್ಣೆ ಜಾಸ್ತಿ ಕಾಯಿದ್ರೆ ಸೀದೋಗಿಬಿಡುತ್ತೆ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದಾಗ ನಿಪ್ಪಟ್ಟನ್ನು ಎತ್ಕೊಳ್ಳಿ. ನೋಡಿ ಇದೇ ರೀತಿ ಎಲ್ಲ ನಿಪ್ಪಟ್ಟನ್ನು ಕೂಡ ರೆಡಿ ಮಾಡಿಕೊಂಡು ಈ ರೀತಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ನಿಪ್ಪಟ್ಟು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ವ ನಿಪ್ಪಟ್ಟು ಮಾಡೋದು ಎಷ್ಟು ಈಸಿ ಅಂತ. ಇದೇ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಕುಕ್ಕಿಂಗ್ ವೀಡಿಯೋಸ್ಗೋಸ್ಕರ ಶಾಲಿನಿ ಕೈಪಾಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.